ಬಾಂಗ್ಲಾ ಸುತ್ತುವರಿಯೋಕೆ ಭಾರತ ಪ್ಲಾನ್. ಪೂರ್ವ ಗಡಿಯಲ್ಲೂ ಹೊಸ ಸಮರ. ದೈತ್ಯರ ಆಟದಲ್ಲಿ ಬಾಂಗ್ಲಾ ನಜ್ಜುಗುಜ್ಜು. ನಮಸ್ಕಾರ ಸ್ನೇಹಿತರೆ, ಭಾರತ ಹಾಗೂ ಚೀನಾ ನಡುವಿನ ಸ್ಟ್ರಾಟಜಿಕ್ ಯುದ್ಧ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಒಂದ್ ಕಡೆ ಪಾಕಿಸ್ತಾನವನ್ನ ಎತ್ತಿ ಕಟ್ತಾ ಭಾರತಕ್ಕೆ ಸದಾ ಹೆಡ್ಡೆ ಕೊಡೋಕೆ, ತಲೆನೋವು ಕೊಡೋಕೆ ಪ್ರಯತ್ನ ಪಡ್ತಾ ಇದೆ ಚೀನಾ. ಇತ್ತೀಚೆಗೆ ಬಾಂಗ್ಲಾ ನೆಲದಲ್ಲೂ ಕೂಡ, ಅದು ಭಾರತದ ಸಿಲಿಗುರಿ ಕಾರಿಡಾರ್, ಕೆಲವರು ಚಿಕನ್ ನೆಕ್ ಅಂತೇನು ಕರೀತಾರೆ, ಅದರ ಪಕ್ಕದಲ್ಲೂ ಹೊಸ ವಾಯುನೆಲೆ ಹಾಕೋಕೆ ಪ್ಲಾನ್ ಮಾಡಿತ್ತು. ಯೂನಸ್ ಫುಲ್ ಓಪನ್ ಮಾಡ್ಕೊಂಡು ಬನ್ನಿ ನುಗ್ಗಿ ಅಂತ ಹೇಳಿ ಜಿನ್ಪಿಂಗ್ಗೆ ಆಹ್ವಾನ ಕೊಟ್ಟಿದ್ರು, ಬಾಂಗ್ಲಾಗೆ ನುಗ್ಗಿ ಅಂತ ಹೇಳಿ. ವಿಶೇಷವಾಗಿ ಸಿಲಿಗುರಿ ಕಾರಿಡಾರ್ ಚಿಕನ್ ನೆಕ್ ಹತ್ರ ಬಂದು ನೀವು ವಾಯುನೆಲೆ ಮಾಡಿ ಬನ್ನಿ ಅಂತ ಹೇಳಿ ಭಾರತವನ್ನ ಕೆಣಕಿದ್ರು ಈ ಯೂನಸ್. ಇದೀಗ ಭಾರತ ಬಾಂಗ್ಲಾದ ಭಾಷೆಯಲ್ಲೇ ಅವರಿಗೆ ಉತ್ತರ ಕೊಡೋಕೆ ಮುಂದಾಗಿದೆ. 50 ವರ್ಷಗಳಷ್ಟು ಹಳೆಯ ಏರ್ ಫೀಲ್ಡ್ ಅನ್ನ ಮತ್ತೆ ತೆರಿತಾ ಇದ್ದು ರಕ್ಷಣಾ ಲೋಕದ ಗಮನ ಸೆಳೀತಾ ಇದೆ. ಇದು ಬಾಂಗ್ಲಾ ಪಾಲಿಗೆ ದೊಡ್ಡ ಆತಂಕ ಮತ್ತು ಚೀನಾ ಪಾಲಿಗೆ ದೊಡ್ಡ ಚಾಲೆಂಜ್ ಆಗಬಹುದು. ಸ್ವಲ್ಪ ಮಿಸುಕಾಡಿದ್ರೂ ಬಾಂಗ್ಲಾ ದೊಡ್ಡ ಬೆಲೆ ತೆರಬೇಕಾಗಿ ಬರ್ಬೋದು. ಹಾಗಿದ್ರೆ ಭಾರತ ನಿಜಕ್ಕೂ ಮಾಡ್ತಿರೋದೇನು? ತ್ರಿಪುರಾದ ಏರ್ ಫೀಲ್ಡ್ಗೆ ಅಧಿಕಾರಿಗಳು ಬಂದಿದ್ಯಾಕೆ? ಆ ವಾಯುನೆಲೆಯ ಮಹತ್ವ ಏನು? ಬಾಂಗ್ಲಾ ಮತ್ತು ಚೀನಾ ಕಟ್ ಹಾಕೋಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಏಟಿಗೆ ಎದುರೇಟು, ಬಾಂಗ್ಲಾಗೆ ಪೆಟ್ಟು. ಸ್ನೇಹಿತರೆ, ಭಾರತ ಹಾಗೂ ಚೀನಾ ನಡುವೆ ಒಂದು ಅಘೋಷಿತ ಛಾಯಾ ಯುದ್ಧ, ಶಾಡೋ ವಾರ್, ನೆರಳಿನ ಯುದ್ಧ ನಡೀತಿರೋದು ಗುಟ್ಟಾಗಿಯೇ ನೋಡುತ್ತಿಲ್ಲ. ಬಂಗಾಳ ಕೊಲ್ಲಿಯಿಂದ ಶುರುವಾಗಿ ಹಿಂದೂ ಮಹಾಸಾಗರ, ಆಫ್ರಿಕಾ, ದಕ್ಷಿಣ ಅಮೆರಿಕ, ಯುರೋಪ್ ಎಲ್ಲಾ ಕಡೆನೂ ಇದು ವಿಸ್ತರಿಸಿಕೊಳ್ತಾ ಇದೆ. ಪ್ರಭಾವ, ಹಾರ್ಡ್ ಪವರ್, ಸಾಫ್ಟ್ ಪವರ್, ಈ ರೀತಿ ನಾನಾ ಆಯಾಮಗಳಲ್ಲಿ ನಡೀತಾ ಇದೆ. ಇಬ್ರು ಒಬ್ಬರ ವಿರುದ್ಧ ಒಬ್ರು ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಇದೇ ಲೆಕ್ಕದಲ್ಲಿ ಚೀನಾ ಬಾಂಗ್ಲಾದಲ್ಲಿ ಹೊಸ ವಾಯುನೆಲೆ ನಿರ್ಮಾಣಕ್ಕೆ ಮುಂದಾಗಿತ್ತು. ಅಂದರೆ ಹೇಗೆ ನಾವು ಚೀನಾದ ಪಕ್ಕದಲ್ಲಿ ತಜಿಕಿಸ್ತಾನ್ನಲ್ಲಿ ಒಂದು ವಾಯುನೆಲೆಯನ್ನು ಹೊಂದಿದ್ದೀವೋ, ಅದೇ ರೀತಿ ನಮ್ಮ ಪಕ್ಕದಲ್ಲಿ ಒಂದು ಏರ್ ಫೀಲ್ಡ್ ಮಾಡೋಕೆ ಚೀನಾ ಮುಂದಾಗಿತ್ತು. ಬಾಂಗ್ಲಾದ ಕುತ್ತಿಗೆ ಭಾಗದಲ್ಲಿ ಲಾಲ್ ಮೊನಿರ್ಹತ್ ಅನ್ನೋ ಏರ್ ಬೇಸ್ ರೀಕನ್ಸ್ಟ್ರಕ್ಟ್ ಮಾಡೋಕೆ ಪ್ಲಾನ್ ಹಾಕಿತ್ತು. ಅಂದ ಹಾಗೆ ನೀವು ಮ್ಯಾಪ್ನಲ್ಲೂ ಕೂಡ ನೋಡ್ತಾ ಇದ್ದೀರಿ, ಇದೇ ಲಾಲ್ ಮೊನಿರ್ಹತ್ ಏರ್ ಬೇಸ್ ನಮ್ಮ ಸಿಲಿಗುರಿ ಕಾರಿಡಾರ್ನಿಂದ ಬರೀ 135 ಕಿಲೋಮೀಟರ್ ದೂರದಲ್ಲಿದೆ. ರಂಗ್ಪುರ್ ಡಿವಿಷನ್ನಲ್ಲಿ ಬರೋ ಈ ಏರ್ ಫೀಲ್ಡ್ ಬಾಂಗ್ಲಾ ಭಾರತ ಬಾರ್ಡರ್ನಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಈಸ್ಟರ್ನ್ ಕಮಾಂಡ್ನ ಆರ್ಟಿಲರಿ ರೇಂಜ್ ಒಳಗೆ ಈ ನೆಲೆ ಬರುತ್ತೆ. ಇಂಥ ಜಾಗಕ್ಕೆ ಚೀನಾದ ಅಧಿಕಾರಿಗಳು ಕೆಲ ದಿನಗಳ ಹಿಂದೆ ಭೇಟಿ ಕೊಟ್ಟಿದ್ರು. ಚೀನಾಗೆ ಅಲ್ಲಿ ಏರ್ ಫೀಲ್ಡ್ಗೆ ಬೇಕಾದ ಜಾಗ ನೋಡ್ತಾ ಇದ್ರು. ಸ್ನೇಹಿತರೆ, ಯಾವುದೇ ದೇಶ ಕೂಡ ಏರ್ ಫೀಲ್ಡ್ ಕಟ್ತೀವಿ ಅಂತ ಅಧಿಕೃತವಾಗಿ ಘೋಷಿಸ್ಕೊಂಡು ಡಂಗುರ ಸಾರಿಸ್ಕೊಂಡ್ ಬರೋದಿಲ್ಲ. ಸೈಲೆಂಟ್ ಆಗಿ ಕಟ್ಟಿ ಬಂದು ಲ್ಯಾಂಡ್ ಮಾಡೇ ಬಿಡ್ತಾರೆ ಜೆಟ್ಟನ್ನು. ಅದು ಎಲ್ಲ ಮಿಲಿಟರಿ ಮಾಡೋ ಕೆಲಸ. ಅದೇ ರೀತಿ ಚೀನಾ ಬಾಂಗ್ಲಾ ನೆಲದಲ್ಲಿ ಈಗ ಜಾಗ ಅಳತೆ ಮಾಡಿಕೊಂಡು ಹೋಗಿದೆ. ಹಾಗೆ ನೋಡಿದ್ರೆ ಏರ್ ಫೀಲ್ಡ್ 1931ರಿಂದಲೂ ಇತ್ತು, ಇದೆ. ಎರಡನೇ ಮಹಾಯುದ್ಧದಲ್ಲಿ ಕ್ರೂಷಿಯಲ್ ಕೂಡ ಆಗಿತ್ತು. ಮಯನ್ಮಾರ್ ಸೇರಿದ ಹಾಗೆ ದಕ್ಷಿಣ ಏಷ್ಯಾದ ಅನೇಕ ರಾಷ್ಟ್ರಗಳ ಮೇಲೆ ಇಲ್ಲಿಂದಲೇ ಲಾಂಚ್ ಮಾಡಲಾಗ್ತಾ ಇತ್ತು ಏರ್ ಅಸಾಲ್ಟ್ ಅನ್ನ. ಅಂದ್ರೆ ಅಲೈಡ್ ಫೋರ್ಸಸ್ ಇದನ್ನ ಯೂಸ್ ಮಾಡ್ತಾ ಇದ್ರು. ಸುಮಾರು 1166 ಎಕರೆ ವಿಸ್ತೀರ್ಣ ಹೊಂದಿದ್ದು 4 ಕಿಲೋಮೀಟರ್ ಉದ್ದದ ರನ್ವೇ ಇದೆ. ಯಾವುದೋ ಸಾಮಾನ್ಯ ಏರ್ಫೀಲ್ಡ್ ಅಲ್ಲ ಇದು. ಇದು ಆಪರೇಷನ್ ಅಲ್ಲಿ ಇದ್ದಾಗ ಆಗಿನ ಕಾಲದಲ್ಲಿ ಇಡೀ ಏಷ್ಯಾದ 2ನೇ ಅತಿ ದೊಡ್ಡ ಏರ್ಪೋರ್ಟ್ ಅಂತ ಕರೆಸ್ಕೊಳ್ತಾ ಇತ್ತು, ಗೊತ್ತಾ? ಸೊ ಇದೇ ಜಾಗದಲ್ಲಿ ಚೀನಾ ಅಧಿಕಾರಿಗಳು ಬಂದು ಮತ್ತೆ ಮೊಟ್ಟೆ ಇಡಕ್ಕೆ ಕೋಳಿಗಳ ಜಾಗ ಹುಡುಕ್ತಾವಲ್ಲ, ಆ ರೀತಿ ಫುಲ್ ನೋಡ್ಕೊಂಡು ಹೋಗಿದ್ರು. ಏನ್ ಮಾಡೋಣ ಅಂತ. ಇದು ಭಾರತಕ್ಕೆ ನೇರ ಥ್ರೆಟ್ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಯಾಕಂದ್ರೆ ಈ ಭಾಗದಲ್ಲಿ ಏರ್ ಫೀಲ್ಡ್ ಮಾಡಿದ್ರೆ ಈಶಾನ್ಯ ಮತ್ತು ಪೂರ್ವ ಭಾರತ ಎಲ್ಲವೂ ಶತ್ರುವಿನ ರೇಂಜಿಗೆ ಬಂದ್ಬಿಡ್ತಾ ಇತ್ತು. ಭಾರತ ಪೂರ್ವದಲ್ಲಿ ಲಾಕ್ ಆಗುತ್ತೆ ಅನ್ನೋ ಕಳವಳ ವ್ಯಕ್ತಪಡಿಸಲಾಗ್ತಾ ಇತ್ತು. ಆದ್ರೀಗ ಏಟಿಗೆ ಎದುರೇಟು ಅನ್ನೋ ಥರ ಭಾರತ ಹೊಸ ಏರ್ ಫೀಲ್ಡ್ಗೆ ಕೈ ಹಾಕಿದೆ. ಬಾಂಗ್ಲಾ ಪಕ್ಕದಲ್ಲಿ ತ್ರಿಪುರಾದಲ್ಲಿ ವಾಯುನೆಲೆಯನ್ನ ಮತ್ತೆ ಓಪನ್ ಮಾಡೋಕೆ ಮುಂದಾಗಿದೆ. ಈಗ ಆಲ್ರೆಡಿ AAI ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದು ಮೂಲ ಸೌಕರ್ಯದ ಬಗ್ಗೆ ನೋಡ್ಕೊಂಡು ಹೋಗಿದ್ದಾರೆ. ಲ್ಯಾಂಡ್ ಅವೈಲೇಬಿಲಿಟಿ, ವಿಸಿಬಿಲಿಟಿ ಕಂಡೀಷನ್ಸ್ ಎಲ್ಲದರ ಬಗ್ಗೆ ಚೆಕ್ ಮಾಡಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದರೆ ಇದು ಕಳೆದ 30 ವರ್ಷಗಳಿಂದ ಹಾಗೆ ಬಿದ್ದಿತ್ತು. 1971ರ ಯುದ್ಧದಲ್ಲಿ ಯೂಸ್ ಆಗಿದ್ದನ್ನು ಬಿಟ್ಟರೆ ಆನಂತರ ಸ್ವಲ್ಪ ದಿನ ಇದನ್ನು ಮ್ಯಾನೇಜ್ ಮಾಡಿದರು. ಆದರೆ ಕಳೆದ 3 ದಶಕ ಇದರ ಕಡೆ ತಿರುಗಿ ನೋಡಿರಲಿಲ್ಲ. ಆದ್ರೀಗ ಮೇ 26ನೇ ತಾರೀಕು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ನಾರ್ತ್ ಈಸ್ಟ್ ರೀಜನಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ M. ರಾಜು ಕಿಶೋರ್ ಹಾಗೂ MBB ಏರ್ಪೋರ್ಟ್ ಅಗರ್ತಲಾ ಇದರ ಡೈರೆಕ್ಟರ್ KC ಮೀನಾ ಈ ಕೈಲಾಶ್ ಗರ್ ಏರ್ಫೀಲ್ಡ್ಗೆ ಭೇಟಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ನಾವಿಲ್ಲಿಗೆ ಬಂದಿದ್ದೀವಿ. ಇದರ ಇನ್ಫ್ರಾ, ಲ್ಯಾಂಡ್ ಅವೈಲೇಬಿಲಿಟಿ, ವಿಸಿಬಿಲಿಟಿ ಕಂಡೀಷನ್ ಎಲ್ಲವನ್ನ ಚೆಕ್ ಮಾಡ್ತಾ ಇದ್ದೀವಿ.
ಮುಂದಿನ ಪ್ಲಾನ್ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಈ ಫೀಲ್ಡ್ಗೆ ಹೊಸ ಜೀವ ಕಳೆಕೊಡೋಕೆ ಸರ್ಕಾರ ಹೆಜ್ಜೆ ಇಟ್ಟಿರೋದು ಕ್ಲಿಯರ್. ಇಲ್ಲಿ ಭಾರತದ ನಡೆ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಗಬೇಕು ಅಂದ್ರೆ ನಾವು ಈ ಏರ್ ಫೀಲ್ಡ್ ನ ಲೊಕೇಶನ್ ನೋಡಬೇಕು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜೂನ್ 13, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಇದಿರೋದು ತ್ರಿಪುರಾದ ಉನಕೋಟಿ ಜಿಲ್ಲೆಯಲ್ಲಿ, ಬಾಂಗ್ಲಾ ಬಾರ್ಡರ್ನಿಂದ ಸ್ವಲ್ಪ ದೂರದಲ್ಲಿದೆ. ಭಾರತ ಹಾಗೂ ಪಾಕ್ ನಡುವೆ 1971ರ ಯುದ್ಧ ಆದಾಗ ಇದು ತುಂಬ ಹೆಲ್ಪ್ ಮಾಡಿತ್ತು. ಅಷ್ಟೇ ಅಲ್ಲ, ಬಾಂಗ್ಲಾದ ಮೊದಲ ವಾಯುಸೇನೆ ಹುಟ್ಟಿದ್ದು ಇದೇ ಜಾಗದಲ್ಲಿ. ಹೇಗಂದ್ರೆ ಮುಕ್ತಿ ವಾಹಿನಿ ಭಾರತದ ಸಹಾಯದಿಂದ ಭೂಸೇನೆ ಮೂಲಕ ದಾಳಿ ಮಾಡ್ತಾ ಇತ್ತು, ಆದರೆ ವಾಯುಸೇನೆ ಇರಲಿಲ್ಲ ಅವರ ಹತ್ರ. ಹೀಗಾಗಿ ಭಾರತ ಅವರಿಗೆ ವಾಯುಸೇನೆಯ ವ್ಯವಸ್ಥೆಯನ್ನ ಕೂಡ ಮಾಡಿಕೊಟ್ಟಿತ್ತು. ಪಾಕ್ ಸೇನೆ ವಿರುದ್ಧ ಬಂಡೆದ್ದು ಬಂದಿದ್ದ 3 ಬೆಂಗಾಲಿ ಪೈಲಟ್ಗಳನ್ನ ಭಾರತ ಮುಕ್ತಿ ವಾಹಿನಿಗೆ ಸೇರಿಸಿಕೊಳ್ತು. ಅದರಲ್ಲಿ ಗ್ರೂಪ್ ಕ್ಯಾಪ್ಟನ್ ಶಮ್ಸುಲ್ ಆಲಂ, ಸ್ಕ್ವಾಡ್ರನ್ ಲೀಡರ್ ಬದ್ರುಲ್ ಆಲಂ ಹಾಗೆ ಕ್ಯಾಪ್ಟನ್ ಶಹಾಬುದ್ದೀನ್ ಅಹಮದ್, ಈ 3 ಪೈಲಟ್ಗಳಿಗೆ ಒಂದೊಂದು ಏರ್ ಕ್ರಾಫ್ಟ್ ಕೊಟ್ರು. DHC-3 ಆಟರ್ ಹೆಸರಿನ ಕ್ಯಾನಡಾ ಮೇಡ್ ವಿಮಾನಕ್ಕೆ ಬಾಂಬಿಂಗ್ ಮಾಡೋಕೆ ಕೆಲಸ ಕೊಡಲಾಯಿತು. ಏರೋಸ್ಪೇಷಿಯಲ್ ಲಾಕ್ 3 ಹೆಲಿಕಾಪ್ಟರ್, ಅದಕ್ಕೆ ಮದ್ದುಗುಂಡು ಮತ್ತು ರಾಕೆಟ್ ಪಾಡ್ಗಳನ್ನು ಕೂಡ ಜೋಡಿಸಲಾಯಿತು. ಹಾಗೆ ಡಗ್ಲಾಸ್ DC-3 ಡಕೋಟಾ ವಿಮಾನವನ್ನ ಲಾಜಿಸ್ಟಿಕ್ ಮತ್ತು ಇನ್ನಿತರ ಸಾರಿಗೆಗೆ ಅಂತ ಒದಗಿಸಿದ್ರು. ಇವೆಲ್ಲ ಮುಕ್ತಿ ವಾಹಿನಿ ಪರವಾಗಿ ಪಾಕ್ ಸೇನೆ ವಿರುದ್ಧ ದಾಳಿಗೆ ರೆಡಿ ಆದವು. ಇದಕ್ಕೆ ಕಿಲೋ ಫ್ಲೈಟ್ ಗ್ರೂಪ್ ಅಂತ ಕರೆದ್ರು. ಯುದ್ಧ ಆರಂಭ ಆಗಿದ್ದೆ ತಡ ಡಿಸೆಂಬರ್ 3, 1971. ಮೊದಲು ಈ ವಾಯುಪಡೆ ಇದೇ ಕೈಲಾಶ್ಗರ್ನಿಂದ ಬಾಂಗ್ಲಾಗೆ ಟೇಕ್ ಆಫ್ ಆಗಿತ್ತು. ಚಿತ್ತಗಾಂಗ್ ಮತ್ತು ನಾರಾಯಣ್ಗಂಜ್ನ ಆಯಿಲ್ ಫೀಲ್ಡ್ಗಳ ಮೇಲೆ ದಾಳಿ ಮಾಡಿತ್ತು. ಪಾಕಿಸ್ತಾನದ ಸೇನೆಗೆ ತೈಲವೇ ಸಿಗದಂತೆ ನೋಡಿಕೊಳ್ಳಾಯಿತು. ಸೊ ಅದೇ ಜಾಗದಲ್ಲಿ ಈಗ ಭಾರತ ಹೊಸ ಏರ್ ಫೀಲ್ಡ್ ಮಾಡೋಕೆ ಲೆಕ್ಕ ಹಾಕಿದೆ. ಇದು ನೇರವಾಗಿ ಬಾಂಗ್ಲಾವನ್ನ ಕತ್ತು ಹಿಸುಕಿ ಲಾಕ್ ಮಾಡೋಕೆ ಸೂಕ್ತವಾಗಿರೋ ಜಾಗ. ಯಾಕಂದ್ರೆ ಬಾಂಗ್ಲಾ ಹೇಗಿದೆ ಅಂತ ಕರೆಕ್ಟಾಗಿ ಇನ್ನೊಂದ್ಸಲ ಮ್ಯಾಪಲ್ಲಿ ಗಮನಿಸಿ. ಅವರು ಸುತ್ತಲೂ ಭಾರತದಿಂದ ಕವರ್ ಆಗಿದ್ದಾರೆ. ಸುತ್ತಲೂ ಭಾರತ ಕವರ್ ಆಗಿದೆ ಅವರನ್ನ. ಅವರ ಪ್ರತಿ ಚಲನವಲನವನ್ನು ಕೂಡ ಭಾರತ ಮಾನಿಟರ್ ಮಾಡ್ಬೋದು. ಇಷ್ಟು ದಿನ ಫ್ರೆಂಡು, ನೆರೆಹೊರೆ ಅಂತ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಿರಲಿಲ್ಲ ಅವ್ರ ಬಗ್ಗೆ. ಆದರೆ ಈಗ ಬಾಂಗ್ಲಾ ವಿರುದ್ಧವೂ ಕಣ್ಣಿಡಬೇಕಾಗಿರೋದ್ರಿಂದ ಅಲ್ಲಿ ಮತಾಂತರ ಗ್ಯಾಂಗ್ ಈಗ ಭಾರತದ ಫ್ರೆಂಡ್ ಹಸೀನಾರನ್ನ ಓಡಿಸಿ ಅವ್ರ ಅಧಿಕಾರಕ್ಕೆ ಬಂದಿರೋದ್ರಿಂದ ಮತ್ತೆ ಹಸೀನಾ ಪ್ರತಿಷ್ಠಾಪನೆ ಆಗೋವರೆಗೆ ಅಥವಾ ಹಸೀನಾ ತರದವ್ರು ಯಾರಾದರೂ ಇಂಡಿಯಾ ಫ್ರೆಂಡ್ಲಿಯಲ್ಲಿ ಬರೋವರೆಗೆ ಭಾರತ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಜೊತೆಗೆ ಫ್ಯೂಚರ್ನಲ್ಲೂ ಕೂಡ ಪೂರ್ತಿ ಒಬ್ಬರು ವ್ಯಕ್ತಿ ಅಥವಾ ಒಂದು ಗುಂಪು ಇವರಿದ್ರೆ ನಮ್ಮನ್ನು ಚೆನ್ನಾಗಿ ಇಟ್ಕೊಳ್ತಾರೆ, ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಇವರೊಟ್ಟಿಗೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ನಾವು ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ, ಆ ರೀತಿ ಇರೋಕ್ಕಾಗಲ್ಲ. ಬಾಂಗ್ಲಾದಂಥ ರಾಷ್ಟ್ರ ಯಾವತ್ತಿಗೂ ಸೂಕ್ಷ್ಮನೇ ಕಣ್ಣಿಡಲೇಬೇಕಾಗತ್ತೆ. ಹಾಗಾಗಿ ಇದು ಸ್ಟ್ರಾಟಜಿಕಲಿ ಭಾರತಕ್ಕೆ ದೊಡ್ಡ ಆಸೆಟ್ ಆಗುತ್ತೆ. ಹೊಸ ಫೀಲ್ಡ್ ಮಾಡೋದ್ರಿಂದ ಭಾರತದ ವಾಯುಪಡೆ ಬಾಂಗ್ಲಾವನ್ನು ಲಾಕ್ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಬಂಗಾಳದಲ್ಲಿ, ಅದು ಪಶ್ಚಿಮ ಭಾಗದಲ್ಲಿ ಈಗ ಆಲ್ರೆಡಿ ಕೈಲಾಕುಂದ ಅನ್ನೋ ಏರ್ ಬೇಸ್ ಇದೆ. ಇಲ್ಲಿ ಸುಕೋಯ್ ಮತ್ತು ಮಿಗ್ ವಿಮಾನಗಳನ್ನು ಕೂಡ ಇಡಲಾಗಿದೆ. ಉತ್ತರದಲ್ಲಿ ಅಂದರೆ ಸಿಲಿಗುರಿ ಸಮೀಪ ಬಗ್ದೋಗ್ರಾ ಏರ್ ಬೇಸ್ ಇದೆ, ಅಲ್ಲಿ ಮಿಗ್ ವಿಮಾನಗಳನ್ನು ಇಡಲಾಗಿದೆ. ಹಶಿಮಾರ ಏರ್ ಬೇಸ್ ತುಂಬ ಜನರಿಗೆ ಗೊತ್ತು, ಭಾರತದ ಪಾಲಿಗೆ ಅತ್ಯಂತ ಇಂಪಾರ್ಟೆಂಟ್ ಏರ್ ಬೇಸ್ ಆ ಭಾಗದಲ್ಲಿ. ಇಲ್ಲಿ ನಾವು ರಫೈಲ್ ಸೇರಿದ ಹಾಗೆ ನಮ್ಮ ಬಲಿಷ್ಠ ಆಯುಧಗಳನ್ನು ಇಟ್ಟಿದ್ದೇವೆ. ನಮ್ಮ ಸಿಲಿಗುರಿ ಕಾರಿಡಾರ್ ಈಶಾನ್ಯ ರಾಜ್ಯಗಳು, ಚೀನಾ, ಬಾಂಗ್ಲಾದ ಉತ್ತರ ಭಾಗ ಎಲ್ಲವೂ ಇದರ ವ್ಯಾಪ್ತಿಗೆ ಬರುತ್ತೆ. ಸೊ ಬಾಂಗ್ಲಾದ ಎಡಭಾಗ ಮಾತ್ರ ಇಷ್ಟು ದಿನ ಯಾವುದೇ ಹೆದರಿಕೆ, ಭಯ ಇಲ್ಲದೆ ಇತ್ತು. ಈಗ ಆ ಕಡೆಯೂ ನಾವು ಏರ್ಫೀಲ್ಡ್ ಸ್ಥಾಪನೆ ಮಾಡಿದ್ರೆ ಬಾಂಗ್ಲಾದ ಚರ್ಬಿಯನ್ನು ಇಳಿಸಬಹುದು. ಅವ್ರ ಮೇಲೆ ಪ್ರಹಾರ ಮಾಡಬೇಕು ಅಂದರೆ ಅಥವಾ ಅವರಿಗೆ ಒತ್ತಡ ಸೃಷ್ಟಿ ಮಾಡಬೇಕು ಅಂದರೆ ಎರಡೂ ಕಡೆಯಿಂದಲೂ ಒತ್ತಬಹುದು ಅವ್ರನ್ನ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ನಮ್ಮಲ್ಲಿ ಮೇಘಾಲಯ, ಅರುಣಾಚಲ ಪ್ರದೇಶ, ಅಸ್ಸಾಂ ಎಲ್ಲ ಕಡೆಯೂ ಎರಡೆರಡು ಏರ್ಫೀಲ್ಡ್ ಇದ್ದಾವೆ. ಆದರೆ ಚೀನಾವನ್ನು ಗುರಿಯಾಗಿಸಿ ಮಾತ್ರ ನಾವು ಇದನ್ನು ಮಾಡ್ಕೊಂಡಿರೋದು. ಆದರೆ ಬಾಂಗ್ಲಾನು ಥ್ರೆಟ್ ಅಂದರೆ ನಮ್ಮ ಸೇನೆಗೆ ಈ ಹೊಸ ನೆಲೆ ಬ್ಯಾಕ್ ಬೋನ್ ಥರ ಕೆಲಸ ಮಾಡ್ಬೋದು. ಸಿಲಿಗುರಿ ಕಾರಿಡಾರ್, ಚಿಕನ್ ನೆಕ್ ಹತ್ರ ಅವರು ಚೀನಾಗೆ ಜಾಗ ಕೊಟ್ಟು ಏನಾದರೂ ಭಾರತದ ವಿರುದ್ಧ ಉಸಿರತ್ತೋಕ್ಕೆ ಪ್ರಯತ್ನ ಪಟ್ಟರೆ ಅವರ ಸುತ್ತಲಿಂದಲೂ ನಾವು ನಮ್ಮ ಏರ್ ಫೀಲ್ಡ್ಗಳನ್ನು ಬಳಸಿ 1-2 ಗಂಟೆಗಳಲ್ಲಿ ಆಟವನ್ನು ಮುಗಿಸಿಬಿಡ್ಬೋದು. ಆ ಕಡೆ ಸಿಲಿಗುರಿ ಕಾರಿಡಾರ್, ಈ ಕಡೆ ಈಶಾನ್ಯ ರಾಜ್ಯಗಳು, ಈ ಕಡೆ ಪಶ್ಚಿಮ ಬಂಗಾಳ ಎಲ್ಲ ಕಡೆಯಿಂದಲೂ ನಾವು ಉಸಿರುಗಟ್ಟಿಸಬಹುದು. ಈಸ್ಟರ್ನ್ ಏರ್ ಕಮಾಂಡ್ಗೆ ಒಳ್ಳೆ ಬ್ಯಾಕಪ್ ಸಿಗುತ್ತೆ. ಜೊತೆಗೆ ಈಶಾನ್ಯ ರಾಜ್ಯಗಳ ರಕ್ಷಣೆಗೂ, ವಿಶೇಷವಾಗಿ ಮಿಜೋರಾಂ, ತ್ರಿಪುರ, ಮಣಿಪುರ ಇಲ್ಲಿಗೆಲ್ಲ ಏರ್ ಪ್ರೊಟೆಕ್ಷನ್ ಕೊಡೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೀನಾ ಈ ಭಾಗದಲ್ಲಿ ಹಾವಳಿ ಜಾಸ್ತಿ ಮಾಡ್ತಾ ಇದೆ.
ಇತ್ತೀಚೆಗೆ ಡ್ರೋನ್ಗಳು, ಸಣ್ಣ ಪುಟ್ಟ ಪುಡಿ ರಾಕೆಟ್ಗಳ ಅವಶೇಷ ಎಲ್ಲ ಸಿಗ್ತಾ ಇದೆ. ಹೀಗಾಗಿ ಈ ಭಾಗದಲ್ಲಿ ಸೇನಾ ಉಪಸ್ಥಿತಿ ಹೆಚ್ಚು ಮಾಡೋದು ತುಂಬಾ ಅನಿವಾರ್ಯ. ಜೊತೆಗೆ ಈಗ ಬಾಂಗ್ಲಾ, ಅಮೆರಿಕ ಎರಡೂ ಸೇರಿ ಈ ಭಾಗದಲ್ಲಿ ಅಸ್ಥಿರತೆ ಮೂಡಿಸೋಕೆ ಪ್ರಯತ್ನ ಪಡ್ತಿವೆ. ಇಷ್ಟು ದಿನ ಬಾಂಗ್ಲಾ ಅರಕನ್ ಆರ್ಮಿಯೊಂದಿಗೆ ಕಿತ್ತಾಡ್ತಿತ್ತು. ಈಗ ಅಮೆರಿಕ ಇದಕ್ಕೆ ಅಂತ್ಯ ಹಾಡಿ ಇಬ್ಬರಿಗೂ ಕೂಡಿಕೆ ಮಾಡಿಸೋ ಪ್ರಯತ್ನ ಮಾಡ್ತಿದೆ. ರಖೈನ್ ಸ್ಟೇಟನ್ನು ಒಂದು ದೇಶ ಮಾಡಿ ಅಲ್ಲಿ ತಾನು ಕೂರೋಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಭಾರತ, ಚೀನಾ, ಬಂಗಾಳ ಕೊಲ್ಲಿ ಎಲ್ಲದರ ಮೇಲೆ ಕಣ್ಣಿಡೋಕೆ ಅಮೆರಿಕ ಈ ಆಟ ಆಡ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಭಾರತ ಎಚ್ಚರಿಕೆಯಿಂದಿರಲೇಬೇಕಲ್ಲ. ಆ ನಿಟ್ಟಿನಲ್ಲೂ ಈ ಬೆಳವಣಿಗೆ ಮುಖ್ಯ. ಇದನ್ನು ಹೊರತುಪಡಿಸಿ ಈ ನೆಲೆಯನ್ನು ಕಮರ್ಷಿಯಲ್ ಉದ್ದೇಶಗಳಿಗಾಗಿಯೂ ಏರ್ಪೋರ್ಟ್ ಆಗಿ ಯೂಸ್ ಮಾಡ್ಕೋಬೋದು. ಇದು ಪ್ಲಾನ್ ಒಳಗಡೆ ಬರಬಹುದು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಸೊ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ನಾರ್ತ್ ಈಸ್ಟ್ ಅಭಿವೃದ್ಧಿಗೆ ಹಣದ ಹೊಳೆಯನ್ನೇ ಹರಿಸ್ತಾ ಇದೆ. ಕೋಲ್ಕತ್ತಾ ಸಿಟ್ವೇ ಪ್ರಾಜೆಕ್ಟ್ ಇದೆಯಲ್ಲ, ಸಿಟ್ವೇ ಹತ್ರ ಒಂದು ಬಂದರು ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೀವಲ್ಲ ಮಯನ್ಮಾರ್ನಲ್ಲಿ, ಅದು ಕೂಡ ಒಂದಿದೆ. ಮೊನ್ನೆಷ್ಟೇ 22,000 ಕೋಟಿ ರೂಪಾಯಿನ ಅದಕ್ಕೋಸ್ಕರ ಮೀಸಲಿಡಲಾಗಿದೆ. ಉದ್ಯಮಿಗಳು ಕೂಡ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ನಾರ್ತ್ ಈಸ್ಟ್ನಲ್ಲಿ ಇನ್ವೆಸ್ಟ್ಮೆಂಟ್ನ ಭರವಸೆ ಕೊಟ್ಟಿದ್ದಾರೆ. ಸದ್ಯ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಸಾರಿಗೆ ಸಂಪರ್ಕ ಇಲ್ಲಿ ಕಮ್ಮಿ ಇದೆ. ತ್ರಿಪುರಾದಲ್ಲಂತೂ ಒಂದೇ ಏರ್ಪೋರ್ಟ್ ಇದೆ. ಹೀಗಾಗಿ ಈ ಭಾಗದಲ್ಲಿ ಏರ್ ಕನೆಕ್ಟಿವಿಟಿ ಕೂಡ ಹೆಚ್ಚಾಗಲಿಕ್ಕೆ ಇದರಿಂದ ಹೆಲ್ಪ್ ಆಗ್ಬೋದು. ಸೊ ಸ್ಟ್ರಾಟಜಿಕ್ ಆಗಿ, ಆರ್ಥಿಕವಾಗಿ ಮತ್ತು ಸೈನಿಕವಾಗಿ ಎಲ್ಲ ರೀತಿಯಲ್ಲೂ ಇದು ಇಂಪಾರ್ಟೆಂಟ್ ಹೆಜ್ಜೆ ಆಗುತ್ತೆ. ಇದು ಎಷ್ಟು ಬೇಗ ಕಾರ್ಯರೂಪಕ್ಕೆ ಬರುತ್ತೋ ಅಷ್ಟು ಒಳ್ಳೆಯದು. ಆದರೆ ಭಾರತ ಮತ್ತು ಚೀನಾಗಳ ಆಟದಲ್ಲಿ, ದೈತ್ಯರ ಈ ಶಾಡೋ ವಾರ್ನಲ್ಲಿ ಬಾಂಗ್ಲಾ ದೊಡ್ಡ ಮಟ್ಟದ ಪೆಟ್ಟನ್ನಂತೂ ತಿಂತಾ ಇದೆ. ವಿಶೇಷವಾಗಿ ಯೂನಸ್ ಆ್ಯಂಡ್ ಗ್ಯಾಂಗ್ ಬಂದು ಬಾಂಗ್ಲಾಗೆ ಬಿಸಿ ತುಪ್ಪ ಆಗಿದೆ. ಗಂಟಲಲ್ಲಿನ ಬಿಸಿ ತುಪ್ಪ ಆಗಿದೆ ಬಾಂಗ್ಲಾ ಪಾಲಿಗೆ ಯೂನಸ್ ಆ್ಯಂಡ್ ಗ್ಯಾಂಗ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.